ಜೆಡಿಎಸ್ನ ಶಾಸಕರು ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೊಂದು ದುರ್ಗತಿ ಇಲ್ಲ. ಬಿಜೆಪಿ ಮಾಡಿದ ತಪ್ಪು ನಾವು ಮಾಡಲ್ಲ. ಆಪರೇಷನ್ ಹಸ್ತಕ್ಕೆ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೊಂದು ದುರ್ಗತಿ ಬಂದಿಲ್ಲ. ಬಿಜೆಪಿ ಮಾಡಿದ ತಪ್ಪನ್ನ ನಾವು ಮಾಡಲ್ಲ ಎನ್ನುವ ಮುಖಾಂತರ ಆಪರೇಷನ್ ಹಸ್ತಕ್ಕೆ ಎಂಎಲ್ಸಿ ಹರಿಪ್ರಸಾದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಬಿಜೆಪಿಯ ರೀತಿಯಲ್ಲಿ ನಡೆದ್ರೆ ಅದಕ್ಕೇನಾದ್ರೂ ಬೆಲೆ ಇರುತ್ತಾ? ಕರ್ನಾಟಕದಲ್ಲಿ ಮೂರನೇ ಶಕ್ತಿ ನಮಗೆ ಬೇಡ. ಈ ಬಗ್ಗೆ ಇಬ್ಬರು ಮಹಾನ್ ನಾಯಕರು ತೀರ್ಮಾನ ಮಾಡ್ತಾರೆ. ಅವರು ಯಾರು ಅನ್ನೋದು ವಿಶ್ವಕ್ಕೆ ಗೊತ್ತಿದೆ. ಪರೋಕ್ಷವಾಗಿ ಸಿಎಂ ಡಿಸಿಎಂ ಕಡೆಗೆ ಬೆರಳು ತೋರಿಸಿದ್ದಾರೆ ಬಿಕೆ ಹರಿಪ್ರಸಾದ್. ಬಿಜೆಪಿ ಅವಧಿಯಲ್ಲಿ ಅಷ್ಟು ನೋಟಿಸ್ ಕೊಡುವಾಗಲೂ ಅನ್ಯಾಯ ಆಗ್ತಾ ಇದ್ರೆ ಯಾಕೆ ವಿಪಕ್ಷದಲ್ಲಿ ಸುಮ್ಮನೆ ಕೂತಿದ್ದೀರಿ? ಮತ್ತೆ ನೋಡಿ, ಇದು ಇಲ್ಲದೆ ಇರತಕ್ಕಂಥ ವಿಚಾರವನ್ನ ಒಂದು ಸೃಷ್ಟಿ ಮಾಡಿದ್ದಾರೆ. ರೈತರಿಗೆ ಅನ್ಯಾಯ ಆಗ್ತಾ ಇದ್ರೆ ಇಷ್ಟು ದಿವಸ ರೈತರು ಸುಮ್ಮನೆ ಇರ್ತಾರೆ. ರೈತರಿಗೆ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಕೊಡೋದಿಲ್ಲ. 2 ಸಲ ನಾವು ಭೂ ಸುಧಾರಣೆ ಕಾನೂನು ತಂದು ಭೂ ಸುಧಾರಣೆ ಕಾನೂನಿಗೆ ತಿದ್ದುಪಡಿಯನ್ನು ಸಹ ನಾವು ಮಾಡಿದ್ದೀವಿ. ಆದ್ರಿಂದ ಯಾರೂ ಸಹ ಅದರ ಬಗ್ಗೆ ಸಂಶಯ ಬೀಳಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ದೃಢವಾಗಿ ರೈತರ ಜೊತೆ ಸರ್, ಉಪಚುನಾವಣಾ ಫಲಿತಾಂಶ ಕಾಂಗ್ರೆಸ್ಗೆ ಬೂಸ್ಟ್ ಕೊಟ್ಟಿದೆ ಅಲ್ಲ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಏಕಾಏಕಿ ಅಪಪ್ರಚಾರ ಮಾಡಿದಂತ ಭಾರತೀಯ ಜನತಾ ಪಾರ್ಟಿಯವರು ನಿಮ್ಮ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ, ದುಡ್ಡಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಮತ್ತೆ ಪ್ರಚೋದನಾಕಾರಿ ಹೇಳಿಕೆಗಳನ್ನೆಲ್ಲ ಮಾಡಿ ಪ್ರಯತ್ನ ಮಾಡಿದ್ರು. ರಾಜ್ಯದ ಶಾಂತಿಯನ್ನು ಕೇಳಲಿಕ್ಕೆ ಎಲ್ಲೂ ಸಹ ಅವಕಾಶ ಕೊಡಲಿಲ್ಲ. ಆದ್ದರಿಂದ ನಾವು ಇಟ್ಟಿದಂಥ ಹೆಜ್ಜೆ ಸರಿಯಾಗಿದೆ ಅನ್ನೋದು ನಮಗೆಲ್ಲರೂ ಸಹ ಸಮಾಧಾನ ಇದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಸರಿಯಾದ ದಾರಿನಲ್ಲಿ ನಡೀತಾ ಇದೆ ಅಂತ ಇನ್ನೂ ಹೆಚ್ಚಿನ ಇದರಲ್ಲಿ ಕಾನ್ಫಿಡೆನ್ಸ್ ಅಲ್ಲಿ ನಾವು ಮುಂದೆ ಹೋಗ್ತೀವಿ. ಜನರು ಸರ್ಕಾರದ ಪರವಾಗಿದ್ದಾರೆ ಅಂತ. ಜನರು ಸರ್ಕಾರದ ಪರ ಇದ್ದಾರೆ. ಜೆಡಿಎಸ್ ಒಂದು ಟ್ವೀಟ್ ಮಾಡಿದೆ ಸರ್, ದೇಶದಲ್ಲಿ ಕಾಂಗ್ರೆಸ್ ಅವನತಿಗೆ ಹೋಗ್ತಾ ಇದೆ, ಮುಂದೆ ಪಡವಳಿಕೆಗಳು ಮಾತ್ರ ಉಳಿತಾ ಇದಾವೆ, ಒಬ್ಬ ರೈತರಿಗೂ ಅನ್ಯಾಯ ಆಗೋದು ಬಿಡಲ್ಲ ಅಂತ. ಬಿಜೆಪಿ ಅವಧಿಯಲ್ಲಿ ಅಷ್ಟು ನೋಟಿಸ್ ಕೊಡುವಾಗಲೂ ಅನ್ಯಾಯ ಆಗ್ತಾ ಇದ್ರೆ ಯಾಕೆ ವಿಪಕ್ಷದಲ್ಲಿ ಸುಮ್ಮನೆ ಕೂತಿದ್ದೀರಿ? ಮತ್ತೆ ನೋಡಿ, ಇದು ಇಲ್ಲದೆ ಇರತಕ್ಕಂಥ ವಿಚಾರವನ್ನ ಒಂದು ಸೃಷ್ಟಿ ಮಾಡಿದ್ದಾರೆ.